ಆತ್ಮೀಯ H16 ನ್ಯೂಸ್ ಅರ್ಥಾತ್ ತಿ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆಯವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಹೆಸರು ಕೇಳ್ತಾರೆ ಸೆಂಟ ಮಾಡಿ ನಾಳೆ ನೀವು ಬೇರೆ ಪ್ಲ್ಯಾನ್ ನಮ್ಮ ಫ್ಯೂಚರ್ ನೆಕ್ಸ್ಟ್ ದಂಡಿಗೆ ಹೊಂಟನೇ ಮೇವು ಹಾಕ್ತೀವಿ ಸರ್. ಇದೇನದ ಸರ್ ಇದೆಲ್ಲ ಇದು ಕಚ್ಚಿ ಡೌನಿ ಮಾಡ್ಕೋತಾರೆ ರೀ. ಈಗೆಲ್ಲ ಸಡ್ಡ ನಾ ರೆಡಿ ಮಾಡೀನಿ. ಆ ದುಡ್ಡು ಬಂದಿಂದ ನಾ ಹಾಡುಗಳು ತರ್ತೀನಿ. ನನ್ನ ಕೈಲಿಂದ ರೊಕ್ಕ ಹಾಕಿ ನಾ ಈಗೆಲ್ಲ ಮಾಡ್ಕೊಂಡೀನಿ. ಮತ್ತು ಎಲ್ಲ ಥರ ಹಣ್ಣಿನ ಗಿಡಗಳು ಹಚ್ಚೀನಿ ರೀ. ಎಲ್ಲ ಪಕ್ಷಿಗಳು ತಿಂತಾವು, ನಾವು ಯಾವುದೂ ಮಾರಂಗಿಲ್ಲ ರೀ. ಮತ್ತು ಹೆಂಡಿ ಗೊಬ್ಬರ, ಕುರಿ ಗೊಬ್ಬರ ಇಂಥದ್ದೆಲ್ಲ ಹಾಕೇವ್ರಿ. ಸರ್ಕಾರಿ ಗೊಬ್ಬರ ನಾವು ಯಾವ ಹಾಕಿಲ್ಲ ರೀ. ಮತ್ತು ಸರ್ಕಾರಿದು ನಾವು ಎಲ್ಲ ಏನು ಕೀಮ್ ಬರ್ತೈತೆ ಅನ್ನೋದು ಖಾರ ಕುಟ್ಟು ಮಿಷನ್ ರೀ, ಶಾವ್ಗೆ ಮಿಷನ್ ರೀ, 2 ಗಿರಿಣ್ ರೀ, ಮತ್ತು ರೊಟ್ಟಿ ಮಾಡೋ ಮಿಷನ್ ರೀ. ನನ್ನ ಗೌರ್ಮೆಂಟ್ ಕೀಮ್ ಏನದಾವು ಕೀಮ್ನೊಳಗೆ ಅರ್ಧ ರೊಕ್ಕ ತುಂಬೋದು, ಅರ್ಧ ರೊಕ್ಕ ಸೂಟ, ಅವನ್ನೆಲ್ಲ ನಾ ಕೀಮ್ನಾಗ ಮಾಡ್ಕೊಂಡೀನಿ ರೀ. ಎಲ್ಲ ನಾ ತಂದು ಈ ತೋಟದೊಳಗೆ ಹಾಕೊಂಡೀನಿ ರೀ. ಶಾವ್ಗೆ ಮಿಷನ, ರೊಟ್ಟಿ ಮಿಷನ, ಹಪ್ಪಳ ಮಿಷನ, ಗಿರಿಣಿ ರೀ, ಖಾರ ಕುಟ್ಟು ಮಿಷನ, ಎಲ್ಲ ಥರದಿಂದ ನಾ ಗೌರ್ಮೆಂಟ್ ಕೀಮ್ನಾಗ ತೊಗೊಂಡು ಕೆರೆಯಿಂದ ಹಾಕೊಂಡೀನಿ ರೀ. ಎಲ್ಲ ನನ್ನ ಗೌರ್ಮೆಂಟ್ ಸಹಾಯನೂ ನನಗೈತಿ. ಅದನ್ನು ಸರ್ಕಾರದ ರೈತರು ನಿಮಗೆ ರೈತರಿಗೆ ಗೊತ್ತಾಗಲಿಲ್ಲ ಅಂದರೆ ಎಲ್ಲ ಪ್ರತಿ ತಾಲೂಕುಗಳಲ್ಲಿ ರೈತ ಸಂಪರ್ಕ ಕೇಂದ್ರಗಳನ್ನಂತ ಮಾಡಿದ್ದಾರೆ. ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಭೇಟಿ ಆಗ್ರಿ. ನಿಮಗೆ ಎಲ್ಲ ಅಧಿಕಾರಿಗಳನ್ನು ಎಲ್ಲ ಥರ ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ ನನ್ನ ಅನುಭವದ ಪ್ರಕಾರ ನಮ್ಮ ತಾಯಿ ಆ್ಯಕ್ಚುಲಿ ಇದ್ರೊಳಗಡೆ ಪಾತ್ರ ನಮ್ದೇನೂ ಇಲ್ಲ. ನಮ್ಮ ತಾಯಿಯವರು ಅನಕ್ಷರಸ್ಥರು, ಅವರನ್ನೇ ಹೋಗಿ ಇಷ್ಟೆಲ್ಲ ಸಬ್ಸಿಡಿ ಅಲ್ಲಿ ಏನೇ ಆಗಲಿ ಏನಾದರೂ ಭಾಳಾರ ಒಂದು 500ರಿಂದ 1000 ರೂಪಾಯಿ ಏನೋ ಜೆರಾಕ್ಸ್ ಅದು ಇದು ಅಂತ ಖರ್ಚಾಗಿರ್ಬೋದು. ಹೊರತು ಯಾವುದೇ ಅಧಿಕಾರಿಗಳನ್ನು ದುಡ್ಡು ತೊಗೊಂಡಿಲ್ಲ. ಯಾವುದೇ ಅಧಿಕಾರಿಗಳು ದುಡ್ಡಿಗೆ ಆಸೆ ಪಟ್ಟು ಯಾವುದೇ ಥರದ ಮಾಡಿಲ್ಲ. ಅದಕ್ಕೆ ಎಲ್ಲ ರೈತರಿಗೆ ನಾವು ಹೇಳಕ್ಕೆ ಪಡ್ತೀನಿ, ಸರ್ಕಾರದ ಸವಲತ್ತುಗಳನ್ನು ಸಂಪೂರ್ಣವಾಗಿ ಉಪಯೋಗ ಮಾಡ್ಕೊರಿ ಅಂತೇಳಿ. $3,500 ಪಾತೋಟೆ ready. सर नमस्ते।
ಆರಾಮ್ ಸರ ಆರಾಮ್ ಸರ್. ಮಾಧ್ಯಮವನ್ನು ಕರಿತೀವಿ. ಅದು ಇವತ್ತು ಬೀದರ್ನಲ್ಲಿ ನಿಜವಾಗಿ ಸಾರ್ಥಕತೆ ಆಗಿದೆ. ನಿನ್ನೆ ಒಂದು ವೇಳೆ ಈ ವಿಷಯ ಏನಾದರೂ ನಿಮ್ಮ ಮಾಧ್ಯಮದಲ್ಲಿ ಬಹುಶಃ ರಿಪಬ್ಲಿಕ್ ಭಾರತ ಒಂದು ಮೀಡಿಯಾದಲ್ಲಿ ಭಾರತ್ ಮೀಡಿಯಾದಲ್ಲಿ ಈ ಒಂದು ವಿಷಯ ಬಂದ ನಂತರ ನಾವು ವಿರೋಧ ಪಕ್ಷವಾಗಿ ಇದನ್ನು ಗಮನಿಸಿದ್ದು. ಅದನ್ನು ಗಮನಿಸಿದ ನಂತರ ಅದಕ್ಕೆ ನಿಮ್ಮ ಮಾಧ್ಯಮದವರಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ, ರಿಪಬ್ಲಿಕ್ ಟಿವಿಗೂ ಕೂಡ ಧನ್ಯವಾದವನ್ನು ತಿಳಿಸ್ತಾ, ಇದು ನಮ್ಮ ಗಮನಕ್ಕೆ ಬಂದ ನಂತರ ಇತರ ವಿಷಯಗಳು ಏನೇನು ಗಮನಕ್ಕೆ ಬಂದು ಅಂದ್ರೆ ಈ ಆಸ್ಪತ್ರೆಯಲ್ಲಿ ರಿಮ್ಸ್ ಆಸ್ಪತ್ರೆ ಸರಿಸುಮಾರು 1,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಆಸ್ಪತ್ರೆ. ನಾವು ಹೋರಾಟ ಮಾಡ್ತಾ ಇದ್ದೀವಿ. ಈಗ ಹೊರಗಡೆ ಒಂದು 4 ಟೆಂಟ್ ಹೌಸ್ ತಂದು ಲೈಟ್ ಹಾಕಿದ್ದಾರೆ. ಆದ್ರೆ ಇವತ್ತು ಆ ಮೇನ್ ಗೇಟ್ ಮೇಲೆ ಇರುವಂತಹ 4 ಲೈಟ್ಗಳು ಚಾಲೂ ಇಲ್ಲ. ಬಿಲ್ಡಿಂಗ್ ನೋಡ್ತಾ ಇದ್ದೀವಿ, ಪೂರ್ತಿ ಕತ್ತಲೆಯಲ್ಲಿದೆ. 10 ರೂಮ್ಗಳಲ್ಲಿ ಲೈಟ್ಗಳಿಲ್ಲ. ಕ್ಯಾಮೆರಾ ಎದುರುಗಡೆ ಕಾಣ್ತಾ ಇದೆ, ಎಲ್ಲಿಯೂ ಕೂಡ ಲೈಟ್ಗಳಿಲ್ಲ. ಅಷ್ಟೇ ಅಲ್ಲ, ಬಾಣಂತಿಯರ ಸೀಸರಿನ್ ಮಾಡುವಾಗ ಅಲ್ಲಿ ಏರ್ ಕಂಡೀಷನರ್ ಕಂಪಲ್ಸರಿ ಬೇಕು. ಸೀಸರಿನ್ ಮಾಡ್ತಾ ಇದ್ದಾಗ ಈ ಆಸ್ಪತ್ರೆಯಲ್ಲಿ ಏರ್ ಕಂಡೀಷನ್ ಕೆಲಸ ಮಾಡ್ತಾ ಇಲ್ಲ. ಡಾಕ್ಟರ್ಗಳು ಹೆಂಗೆ ನಾವು ಮಾಡ್ತಾ ಇದೀವಿ, ಯಾವ ಪಾಪದಲ್ಲಿ ಬಂದ್ರೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿ ಇವತ್ತು ರಿಮ್ಸ್ ಆಸ್ಪತ್ರೆಯಲ್ಲಿ ಆಗಿದೆ. ಇಲ್ಲಿ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ. ಆ ಭ್ರಷ್ಟಾಚಾರದಲ್ಲಿ ನೇರವಾಗಿ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಇಲ್ಲಿನ ನಗರಾಭಿವೃದ್ಧಿ ಸಚಿವರು ಮತ್ತು ಲೋಕಲ್ ಶಾಸಕರು ಕೂಡ ಅದರಲ್ಲಿ ಪಾಲ್ದಾರರಾಗಿದ್ದಾರೆ. ಅದಕ್ಕಾಗಿಯೇ ಈ ರೀತಿಯಾದಂತಹ ಒಂದು ಭ್ರಷ್ಟಾಚಾರ ನಡೀತಾ ಇದೆ. ಇವತ್ತು ರೋಗಿಗಳ ಜೀವನದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಕೇವಲ ನಮ್ಮ ಜಿಲ್ಲೆ ಇವರೇ ಅಲ್ಲ, ಇಡೀ ಕರ್ನಾಟಕ ಸರ್ಕಾರ ಇವರ ಚೆಲ್ಲಾಟದಿಂದಾಗಿ ಇವತ್ತು ಬಾಣಂತಿಯರ ಸಾವು, ಸರಣಿ ಬಾಣಂತಿಯರ ಸಾವು ನಾವು ಎಲ್ಲಾ ಜಿಲ್ಲೆಗಳಲ್ಲಿ ನೋಡಿದ್ದೀವಿ. ಬೀದರ್ ಸೇರಿದಂತೆ ಬೆಂಗಳೂರುವರೆಗೆ ಎಲ್ಲಾ ಜಿಲ್ಲೆಗಳಲ್ಲಿ ಸರಣಿ ಬಾಣಂತಿಯರ ಸಾವಾಗಿದೆ. ಇವತ್ತು ಕಡಿಮೆ ದರದಲ್ಲಿ ಸಿಗುವಂತಹ ಒಂದು ಔಷಧಿ ಕೇಂದ್ರಗಳು, ಜನೌಷಧಿ ಕೇಂದ್ರ, ನರೇಂದ್ರ ಮೋದಿಯವರು ಈ ಒಂದು ಬಡವರಿಗೆ ಕಡಿಮೆ ದರದಲ್ಲಿ 70ರಿಂದ 80% ಸಬ್ಸಿಡಿಯಲ್ಲಿ ಒಂದು ಔಷಧಿ ಸಿಗಬೇಕು ಅಂತ ಜನೌಷಧಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿದ್ರು. ಇವತ್ತು ಕೋರ್ಟ್ ಸರ್ಕಾರಕ್ಕೆ ಛೀಮಾರಿ ಹಾಕಿದೆ. ಈ ಮಂತ್ರಿಗಳು ಕೇವಲ ಅದರ ಮೇಲ್ಗಡೆ ಮೋದಿಯವರ ಒಂದು ಫೋಟೋ ಇದೆ ಅಂತ ಹೇಳಿ ಸರ್ಕಾರಿ ಆಸ್ಪತ್ರೆಯಲ್ಲಿರುವಂತಹ ಜನೌಷಧಿ ಕೇಂದ್ರಗಳನ್ನು ಬಂದ್ ಮಾಡಿಸಿದ್ದಾರೆ. ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದಾರೆ. ಅವ್ರ ಲೈಸೆನ್ಸ್ ರಿನ್ಯೂ ಮಾಡ್ತಾ ಇಲ್ಲ. ಮೊನ್ನೆ ಕೋರ್ಟ್ ಛೀಮಾರಿ ಹಾಕಿದ ನಂತರ ಇಲ್ಲಿನ ಆರೋಗ್ಯ ಸಚಿವರು ಹೇಳ್ತಾರೆ, ಕೋರ್ಟ್ ಕೇವಲ ತಡೆ ನೀಡಿದೆ, ಇನ್ನೂ ನಾವು ಅದನ್ನು ಮುಂದೆ ತಗೊಂಡು ಹೋಗ್ತೀವಿ ಅಂತೇಳಿ. ಇಷ್ಟು ಜನ ವಿರೋಧಿ ಇರುವಂತಹ ಇವತ್ತು ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಇವತ್ತು ಅವರಿಗೆ ಜನರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ, ಜನಪರವಾದಂತಹ ಯಾವುದೇ ಕಾಳಜಿ ಇಲ್ಲ. ಎಲ್ಲಾ ಜನ ವಿರೋಧಿ ಕಾರ್ಯಗಳು ಮಾಡ್ತಾ ಇವತ್ತು ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಹೋಗ್ತಾ ಇರುವಂತಹ ಈ ಸರ್ಕಾರದ ಜನ ಬೆಚ್ಚಿಟ್ಟಿದ್ದಾರೆ. ಇವತ್ತು ನಾವಿಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಂದು ನಿರ್ಣಯ ಮಾಡ್ತೀವಿ. ಇವತ್ತು ಇಲ್ಲಿ 2 ದೊಡ್ಡ ಕ್ಯಾಂಡಲ್ ತಂದಿದ್ದೇವೆ, ಬಾಕಿವೆಲ್ಲ ಒಯ್ದು ಹಚ್ಚೋರಿದ್ದೇವೆ. ನಾಳೆಯಿಂದ ಎಲ್ಲಿಯವರೆಗೆ ಇಲ್ಲೆಲ್ಲ ಕ್ಯಾಂಡಲ್ ಹಾಕೋದಿಲ್ವೋ, ನಾವು ಪ್ರತಿ ದಿವಸ ಒಂದಿಬ್ಬರು ಬಂದು ಇಲ್ಲಿ ಕ್ಯಾಂಡಲ್ ಲೈಟ್ ಹಾಕೋವರೇ ನಾವು ಕ್ಯಾಂಡಲ್ ಹಚ್ಚೋದು. ಕೊನೆಗೆ ಒಂದು ತಿಂಗಳು ಹಾಕಲಿಲ್ಲ ಅಂದ್ರೆ ನಾವೇ ನಮ್ಮ ಪಕ್ಷದ ವತಿಯಿಂದ ಈ ಮೇನ್ ಗೇಟ್ಗಳಲ್ಲಿ ಲೈಟ್ ಹಾಕುವಂತ ಒಂದು ಕೆಲಸ ಮಾಡ್ತೀವಿ ಅನ್ನುವಂತ ಒಂದು ಘೋಷಣೆ ಮಾಡ್ತಾ ಇದೆಲ್ಲ ದೊಡ್ಡ ಲೈಟ್ ಕೊಟ್ಟು ಒಂದು ಬರೋರಿಗೆ ಹೋಗೋರಿಗೆಲ್ಲ ಇದಾಗಬೇಕಲ್ಲ ಅವಕಾಶ ಇರ್ತದೆ. ರಾತ್ರಿ ಟೈಮ್ ಆಂಬುಲೆನ್ಸ್ ಬರ್ತಾವ, ಬೇರೆದೆಲ್ಲ ಬರ್ತಿರ್ತವ. ಅದಕ್ಕೆ ಆ ಲೈಟ್ಗಳ ವ್ಯವಸ್ಥೆ ಕೂಡ ಸರ್ಕಾರದ ಕರ್ತವ್ಯ ಇದೆ. ಸಾವಿರಾರು ಕೋಟಿ ಲೂಟಿ ಮಾಡ್ತಾ ಇದ್ದೀರಿ. ಇವತ್ತು ಒಳಗಡೆ ಅಧಿಕಾರಿಗಳು ಯಾರೇನ್ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಅನೇಕ ಜನ ಅಧಿಕಾರಿಗಳು ಇವತ್ತು ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿ ಹೇಳ್ತಾರೆ, ದಯಮಾಡಿ ನೀವು ಈ ಹೋರಾಟ ಮಾಡ್ಲಿಕ್ಕೆ ಹೋಗ್ಬೇಡಿ, ನಮಗೆಲ್ಲ ಸಸ್ಪೆಂಡ್ ಮಾಡ್ತಾರ. ಇನ್ನೂ ಹಚ್ಚಾರ, ಯುವ ಮೋರ್ಚಾ ಅಧ್ಯಕ್ಷರಿಗೂ ಹಚ್ಚಾರ. ಕೇವಲ 15 ಮಿನಿಟ್ ಲೈಟ್ ಹೋಗಿದೆ, ಏನಾಗುತ್ತೆ ಅಂತ ಕೇಳ್ತಾರೋ. 1 ಮಿನಿಟ್ ನಲ್ಲಿ ಒಂದು ವೆಂಟಿಲೇಟರ್ ಅಲ್ಲಿ ಇರುವಂತಹ 10-20 ವೆಂಟಿಲೇಟರ್ ಇರಬೇಕು. ವೆಂಟಿಲೇಟರ್ ಅಲ್ಲಿ 1 ಸೆಕೆಂಡ್ ಲೈಟ್ ಹೋದ್ರೆ ಆ ರೋಗಿ ಪ್ರಾಣ ಹೋಗ್ತದೆ. ಐಸಿಯುನಲ್ಲಿ 10 ಮಿನಿಟ್ ಹೋದ್ರೆ ಆ ರೋಗಿ ಪ್ರಾಣ ಹೋಗ್ತದೆ. ಇವತ್ತಿಲ್ಲಿ ಆಕ್ಸಿಜನ್ ಪ್ಲಾಂಟ್ ಇವೆ. ನಮ್ಮ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ಅವರು KSSIDC ನಿಗಮದ ಚೇರ್ಮನ್ ಇದ್ದಾಗ 1 ಕೋಟಿ ರೂಪಾಯಿ ಕೊಟ್ಟಿರ್ಬೇಕು. 1 ಕೋಟಿ ಕೊಟ್ಟು ಆಕ್ಸಿಜನ್ ಪ್ಲಾಂಟ್ ಮಾಡಿದ್ದಾರೆ. ಸರ್ಕಾರದ ಆಕ್ಸಿಜನ್ ಪ್ಲಾಂಟ್ಗಳು ಯಾವುದು ಇವತ್ತು ಯಾವುದೂ ಚಾಲು ಪರಿಸ್ಥಿತಿ ಇಲ್ಲಲ್ಲ. ಇವತ್ತು ಆಕ್ಸಿಜನ್ ಪ್ಲಾಂಟ್ಗಳೆಲ್ಲ ಹಳ್ಳ ಹಿಡಿದೋಗಿವೆ, ಅದ್ರ ಮೇಂಟೆನೆನ್ಸ್ ಇಲ್ಲ. ಈ ರೀತಿ ಇವತ್ತು ಪ್ರಿನ್ಸ್ ಒಂದು ವ್ಯವಸ್ಥೆ ಆಗಿದೆ. ಇವತ್ತು ಬಡವರು
ಯಾವ್ದಾದ್ರು ಹಾಸ್ಪಿಟಲ್ ಹೋದ್ರೆ ಅದು ಬರೋದು ಸರ್ಕಾರಿ ಆಸ್ಪತ್ರೆ. ಶ್ರೀಮಂತರು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತಾರೋ ತೊಂದರೆ ಇಲ್ಲ. ಆದ್ರೆ ಇಲ್ಲಿ ನಿಜವಾಗಿ ಸಫರ್ ಆಗ್ತಾ ಇರೋದು ಯಾರಂದ್ರೆ ಬಡವರು ಸಫರ್ ಆಗ್ತಾ ಇದ್ದಾರೆ. ಅದಕ್ಕೆ ಈ ಸರ್ಕಾರದ ಈ ಒಂದು ನೀತಿಯ ವಿರುದ್ಧ. ಹಿಂದೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಕಾಕಾ ಸಾಹೇಬಗೂ ಫ್ರೀ, ಮಹಾದೇವಪ್ಪ ನೀವು ಫ್ರೀ, ಎಲ್ಲರಿಗೂ ಫ್ರೀ ಕರೆಂಟ್ ಅಂತ ಹೇಳಿ. ಇವತ್ತು ಆ ಫ್ರೀ ಕರೆಂಟ್ ಕೊಡೋ ಪರಿ ಮತ್ತೆ ಕಂಡೀಷನ್ ಹಾಕಿದ್ರು, ಆ ಫ್ರೀ ಕರೆಂಟ್ ಕೊಡೋದಿರ್ಲಿ, ನೀವು ಇಂತಹ ಸ್ಥಳದಲ್ಲಿ ರೆಗ್ಯುಲರ್ ಕರೆಂಟ್ ಕೊಟ್ಟು ಜನರ ಜೀವ ಉಳಿಸಿ ಅಂತ ಒತ್ತಾಯ ಮಾಡ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಇದರ ನಂತರ ನಾವು ಈ ಒಂದು ಕ್ಯಾಂಡಲ್ ಅಂತ ಹೋಗ್ತೇವೆ. ಬೇರೆ ಯಾವುದೇ ಇಂಡಸ್ಟ್ರಿ ಅವ್ರಿಗೆ ಭೂಮಿ ಸಲುವಾಗಿ ಒಂದೇ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಿಂದ ಹೊರಗೆ ಹೋಗ್ಲಿಕ್ಕೆ ಬಿಡೋದಲ್ಲ. ನಮ್ಮ ಹತ್ರ ಲ್ಯಾಂಡ್ ಕೊಡ್ಲಿಕ್ಕೆ ನಾವು ಲ್ಯಾಂಡ್ ಅನ್ನು ಕೂಡ ಕೊಡ್ತೀವಿ. ಆ ಎಲ್ಲ ಪ್ಲಾನ್ ನಮ್ಮ ಹತ್ರ ಇದೆ. ಹೀಗಾಗಿ ಯಾರು ಆತಂಕ ಪಡುವಂತ ಪರಿಸ್ಥಿತಿ ಈಗ ಒಟ್ಟಾರೆ ಇಷ್ಟೇ ಹೇಳ್ತೀನಿ. ನಾರಾ ಲೋಕೇಶ್ವರ ನಿಮ್ಮ ಏನು ಆಹ್ವಾನದ ಆ ಆಹ್ವಾನಕ್ಕೆ ಯಾರು ಕೂಡ ನಮ್ಮ ರಾಜ್ಯವನ್ನು ಬಿಟ್ಟು ಹೋಗೋದಿಲ್ಲ. ನಮಗೆ ಅವ್ರಿಗೆ ಎಲ್ಲ ರೀತಿಯ ಕೇವಲ ಲ್ಯಾಂಡ್ ಅಷ್ಟೇ ಅಲ್ಲ, ನೀರು, ಅದು ನೀರನ್ನು ಕೂಡ ಈಗ ನಾವು ಡೈರೆಕ್ಟ್ಲಿ ನಮ್ಮ ಇಂಡಸ್ಟ್ರಿ ವಾಟರ್ ಪ್ರತಿಯೊಂದು ಇಂಡಸ್ಟ್ರಿಯಲ್ ಎಸ್ಟೇಟ್ಗೆ ಬೆಂಗಳೂರು ಸುತ್ತಮುತ್ತ ಇರ್ಬೋದು, ಉತ್ತರ ಕರ್ನಾಟಕದಲ್ಲಿ ಇರ್ಬೋದು, ಎಲ್ಲ ಕಡೆಗೂ ಕೂಡ ನಾವು ಇಂಡಸ್ಟ್ರಿಯಲ್ ಅಲೋಕೇಶನ್ ವಾಟರ್ನ ಒಂದು ಕಾವೇರಿಯಿಂದ ಸುಮಾರು 3,000 ಕೋಟಿ ರೂಪಾಯಿ ಸಹ ನೀರನ್ನು ಕೊಡ್ತಾ ಇದ್ದೀನಿ. ಒಂದೇ ಒಂದು ಇಂಡಸ್ಟ್ರಿಗೆ ನಮ್ಮ ರಾಜ್ಯದಲ್ಲಿ ಅವ್ರು ಕೇಳಿದಲ್ಲಿ ಭೂಮಿ ಇರಲಾರ್ದೆ ವಾಪಸ್ ಕಳಿಸೋದಿಲ್ಲ. ಇದನ್ನು ಬಹಳ ಸ್ಪಷ್ಟವಾಗಿ ದೃಢವಾಗಿ ನಾನು ಇವತ್ತು ದಿವಸ ತಮ್ಮ ಮುಖಾಂತರ ಕೂಡ ಹೇಳ್ತೀನಿ. ಪರ್ಯಾಯ ಭೂಮಿಯಲ್ಲಿ ಕೊಡ್ತೀರಾ? ಕೊಡ್ತೀನಿ ಬಿಡಿ. ಈಗ ಎಂ.ಬಿ. ಪಾಟೀಲ್ ಅಷ್ಟು ಅಸಮರ್ಥ ಅಲ್ಲ, ಬಹಳ ಸಮರ್ಥ ಇದೆ. ನಮ್ಮ ರಾಜ್ಯದ ಕೂಡ ಅಷ್ಟೇ ಸಮರ್ಥವಾಗಿದೆ. ಯಾವುದೇ ಹಿನ್ನಡೆ ಆಗುವಂತ ಪ್ರಶ್ನೆ ಇಲ್ಲ. ಯಾಕಂದ್ರೆ ಇವರು ನಾರಾ ಲೋಕೇಶ್ ಅವ್ರನ್ನ ಭೂಮಿ ಇದೆ ಬನ್ನಿ ಇನ್ಸೆಂಟಿವ್ ಇದೆ ಅಂತೇಳಿ ಬರೀ ಭೂಮಿಯಿಂದ ಮಾತ್ರ ಹೋಗೋದಿಲ್ಲ, ಜನ ಇಕೋಸಿಸ್ಟಮ್ ಬೇಕಾಗುತ್ತೆ. ನಾನು ಅದಕ್ಕೆ ಇದೆಲ್ಲ 65% ಆಫ್ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಈಸ್ ಇನ್ ಕರ್ನಾಟಕ. ಅದು ಏರ್ಬಸ್ ತಗೊಳ್ರಿ, ಬೋಯಿಂಗ್ ತಗೊಳ್ರಿ, ಲಾಕಿಡ್ ಮಾರ್ಟಿನ್ ತಗೊಳ್ರಿ, ಸಾಫ್ರಾನ್ ತಗೊಳ್ಳಿ, ಕಾಲಿನ್ಸ್ ತಗೊಳ್ಳಿ, ಎಲ್ಲರೂ ನಮ್ಮ ರಾಜ್ಯದಲ್ಲಿ ತಿಳಿಸಿದ್ದಾರೆ. ಹೀಗಾಗಿ ಒಂದು ಅವರು ಭೂಮಿ ಮೇಲೆ ಮಾತಾಡ್ತಾ ಇದ್ದಾರೆ. ಭೂಮಿನೂ ಕೂಡ ನಾನು ಹೇಳ್ತೀನಲ್ಲ, ಪರ್ಯಾಯ ಭೂಮಿ ದಿವಸ ಅವ್ರು ಎಲ್ಲಿ ಕೇಳಿದ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ಇಂಡಸ್ಟ್ರಿ ಅಲ್ಲ, ಬೇರೆ ಯಾವುದೇ ಇಂಡಸ್ಟ್ರೀಸ್ ತಗೊಳ್ಳಿ, ಐಟಿ ಇರ್ಬೋದು ಅಥವಾ ನಮ್ಮ ಇಂಡಸ್ಟ್ರೀಸ್ ಇರ್ಬೋದು, ಟಿಪ್ ಟೆಕ್ ಇಂಡಸ್ಟ್ರಿ ಇರ್ಬೋದು, ಎಐ ಇರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಅವ್ರು ಎಷ್ಟು ಬೇಕಷ್ಟು ಕೇಳ್ತಾರೆ ಜಮೀನು, ಅವ್ರಿಗೆ ಬೇಕಾಗಿರೋ ಜಮೀನನ್ನ ಅವರು ಕೇಳಿದಲ್ಲೇ ಕೊಡ್ತೀನಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.